ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಹಾಕಿದ್ದು ಪಾಯಸ. ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಿಮಗೆ ಆರೋಗ್ಯಕರವಾದ ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಹಾಕಿ ಪಾಯಸ ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದು ಸಬ್ಬಕ್ಕಿನ 2 ಗಂಟೆ ಕಾಲ ತೊಳೆದು ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಬೇಳೆನ ತೊಳ್ಕೊಳ್ಳೋಣ. ಈಗ 1 ಕಪ್ಪಷ್ಟು ಹೆಸರು ಬೇಳೆನ ತೊಳೆದು ಇದಕ್ಕೆ ಹಾಕ್ಕೊಳ್ಳೋಣ. ಅದೇ ಥರ ಸಬ್ಬಕ್ಕಿನೂ 1 ಬಟ್ಲು ನಾನು ನೆನೆಸಿಟ್ಟಿದ್ದೆ ತೊಳೆದು ಅದು ಹಾಕ್ಕೊಳ್ಳೋಣ. 1ಕ್ಕೆ 2 ಅನ್ನೋ ಥರ ನಾವು ನೀರು ಹಾಕ್ಕೊಂಬಿಡೋಣ. 4 ಲೋಟ ಅಂದರೆ 4 ಬಟ್ಲು. ಈಗ ಕುಕ್ಕರ್ ಮುಚ್ಚಿ ನಾವು 2 ವಿಸಿಲ್ ಬರ್ಸ್ಬೇಕಾಗ್ತೈತೆ. ಈಗ ಕುಕ್ಕರ್ ಇಳಿಯೋದ್ರೊಳಗಡೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಹಸುವಿಂದು ನಾಟಿ ಹಸುವಿನ ತುಪ್ಪ. ಬನ್ನಿ ಮಾಡೋಣ. ನೋಡಿ, ತುಪ್ಪ ಹಾಕ್ಕೊತೀನಿ. ಚಿಕ್ಕ ಸ್ಪೂನ್ ಒಳಗೆ ಒಂದು 4 ಸ್ಪೂನ್ ಇದೆ. ಈಗ ಗೋಡಂಬಿನೂ ದ್ರಾಕ್ಷಿ ಫ್ರೈ ಮಾಡ್ಕೊಂಬಿಡೋಣ. ಮಧ್ಯಮ ಉರಿಯೊಳಗೆ ಫ್ರೈ ಮಾಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರ್ಧ ಲೀಟರು ಹಾಲು ಹಾಕ್ಕೊತೀನಿ, ಗಟ್ಟಿ ಹಾಲು. ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ. ನೋಡಿ, ಕೊದೀತಾ ಇದೆ. ಈಗ ಸಕ್ಕರೆ 1 ಬಟ್ಲು ಹಾಕ್ಕೊತೀನಿ. ಸಕ್ಕರೆ ಅಂದರೆ ಅದು ಬೆಲ್ಲದ ಪುಡಿ. ಇದು ಊರ ಕಡೆದು ಹಾಲೆ ಮನೆ ಬೆಲ್ಲ. ಇದು ಹಾಕ್ಕೊತೀನಿ. ಬೇಡ ಅಂದರೆ ನಿಮ್ಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆನೂ ಹಾಕ್ಕೊಬೋದು. ಈಗ ನಾವು ರುಬ್ಬಿಟ್ಟಿರೋ ಇದು ಬೇಯಿಸಿಟ್ಟಿರೋ ಬೇಳೆ ಹಾಕ್ಕೊಳ್ಳೋಣ. ಚೆನ್ನಾಗೆ ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ ಕುದೀಲಿ, ಗಟ್ಟಿ ಆಗ್ತೈತೆ. ಇನ್ನೊಂಚೂರು ಗಟ್ಟಿ ಆಗಲಿ. ಒಂದು ಚುಟ್ಕಿ ಕಲರ್ ಹಾಕ್ಕೊಳ್ಳೋಣ. ನಿಮಗೆ ಬೇಕಂದರೆ ಹಾಕ್ಕೊಂಡ್ರಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಆಗಿದೆ, ಸಾಕು. ಇಲ್ಲಿ ನೋಡಿ, ಸಾಕು. ಇನ್ನು ಗಟ್ಟಿ ಆಗ್ತೈತಿ ಇದು. ನೋಡಿದ್ರಲ್ಲ, ಸಬ್ಬಕ್ಕಿ ಹೆಸರುಬೇಳೆ ಹಾಕಿರೋ ಪಾಯಸ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಆ ಡ್ರೈ ಫ್ರೂಟ್ಸ್ಗಳು ಮತ್ತು ಸಬ್ಬಕ್ಕಿ ಬೇಳೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತಿಂದು ನೋಡಿ ಹೇಳ್ತೀನಿ. ಇರಿ, ಸಖತ್ತಾಗಿದೆ, ನಿಜವಾಗ್ಲೂ ಸಖತ್ತಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.